ಹೊಸದಾಗಿ ಏನೋ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಇರೋ ಹಳೆಯ ಗ್ಯಾರಂಟಿಗಳನ್ನೇ ಕೊಡೋಕ್ಕಾಗಿಲ್ಲ. 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ 2 ತಿಂಗಳು ಮೋಸ ಮಾಡಿದ್ದಾರೆ. 5,000 ಕೋಟಿ ಕೊಡಬೇಕು. ಅನ್ನಭಾಗ್ಯ ಹೆಸರಲ್ಲಿ 700 ಕೋಟಿ ಇನ್ನೂ ಪೆಂಡಿಂಗ್ ಇದೆ. ಮತ್ತು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಇವೆಲ್ಲ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಈ ಗ್ಯಾರಂಟಿಗೆ ನಾಮ ಹಾಕುವಂಥ ಸರ್ಕಾರ ಇದೆ. ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿಯೂ ಸಹ ಸಾಲದ ಮೇಲೆ ನಡೀತಾ ಇದೆ. ಪ್ರತಿ ಸಂಬಳ ಕೊಡಬೇಕಾದ್ರೂ ಕೂಡ ಕರ್ನಾಟಕ ಸರ್ಕಾರ ಬ್ಯಾಂಕಲ್ಲಿ ಸಾಲ ತಗೊಂಡು ಸಂಬಳ ಕೊಡುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಅದರಿಂದ ಹೊಸದಾಗಿ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ, ಇದು ಬೋಗಸ್ ಗ್ಯಾರಂಟಿ. ಇದರಿಂದ ರಾಜ್ಯದ ಜನತೆಗೆ ಏನು ಉಪಯೋಗ ಆಗಲ್ಲ ಅನಿಸುತ್ತೆ. ನನಗನ್ಸುತ್ತೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಯಾವತ್ತೂ ಒಂದಾಗದೇ ಇರೋವಂಥ ಜೋಡಿಗಳು. ಅಧಿಕಾರ ಇದ್ದಾಗ 3 ವರ್ಷ ದಿನ ಕಿತ್ತಾಟ ಇತ್ತು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರದ್ದು. ಪ್ರತಿದಿನ ಮಾಧ್ಯಮದಲ್ಲಿ ಇವ್ರ ಕಿತ್ತಾಟನೇ ಬರ್ತಾ ಇತ್ತು. ಇದಾದ್ಮೇಲೂ ಸಿದ್ದರಾಮಯ್ಯನ ಕಿತ್ತಾಟ ಶುರುವಾಯ್ತು. ಇಷ್ಟು ದಿನ ಡಿ.ಕೆ. ಕಿತ್ತಾಟ ಇತ್ತು, ಇನ್ಮೇಲೆ ಸಿದ್ದರಾಮಯ್ಯನವರ ಕಿತ್ತಾಟ ಶುರುವಾಯ್ತು. ಅಂದರೆ ಈ ಸರ್ಕಾರ ಇನ್ನು 1.5 ವರ್ಷದಲ್ಲಿ ಏನು ಸಾಧನೆ ಮಾಡೋಕ್ಕಾಗಲ್ಲ. ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಅಧೋಗತಿಗೆ ಇಳಿಸ್ತಾ ಇದ್ದಾರೆ. ಮತ್ತು ಬೆಲೆ ಏರಿಕೆ ಅನ್ನೋದು ಇನ್ಮೇಲೆ ದಿನನಿತ್ಯದ ವಸ್ತುವಾಗುತ್ತೆ. ಈ ಸರ್ಕಾರ ಬೆಲೆ ಏರಿಕೆ ಮಾಡಿ ರಾಜ್ಯದ ಜನಗಳ ಮೇಲೆ ತೆರಿಗೆ ಹೊರೆಯನ್ನು ಹಾಕುವಂಥದ್ದು ಹೊರಟಿದೆ. ಸುಮಾರು 10,000 ಕೋಟಿ ಬೇಕಾಗುತ್ತೆ. ಎಲ್ಲಿಂದ ಬರ್ತೈತೆ? ಇವಾಗಿರೋದು ಬಡ್ಜೆಟಲ್ಲಿ ಸಾಲದಲ್ಲಿದ್ದೀರಿ. ಹೊಸ ಸಾಲ ತಗೊಳ್ಳೋಕ್ಕೆ ಅವಕಾಶನೇ ಇಲ್ಲ. ಯಾಕಂದರೆ ನಮ್ಮದು ಆರ್ಥಿಕ ಶಿಸ್ತೇನಿದೆ, ಅದನ್ನು ದಾಟಿ ಹೋಗುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಎಲ್ಲಿಂದ ತಗೊಬರ್ತೀರಾ? ಈ ಗ್ಯಾರಂಟಿ ಬೇರೆ ಬಸ್ ಫ್ರೀ ಅಂತ ಹೇಳಿದ್ದೀರ, ಅದಕ್ಕೆ ದುಡ್ಡು ಎಲ್ಲಿಂದ ಉಳಿಸ್ತೀರಾ? ಈಗ ಇಲ್ಲ, ಹಣನೇ ಇಲ್ಲ ನಿಮ್ಮ ಹತ್ರ. ಈಗ ಇರೋ ಗ್ಯಾರಂಟಿಗಳಿಗೆ ಹಣ ಕೊಡೋಕ್ಕೆ ನಿಮ್ಮ ಹತ್ರ ಹಣ ಇಲ್ಲ. ಹೊಸ ಗ್ಯಾರಂಟಿ ಹಣ ಹೇಳಿದ್ದೀರ, ಎಲ್ಲಿಂದ ಬರ್ತೀರಾ? ಈಗಾಗಲೇ ಬಡ್ಜೆಟಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದೀರ ನಮ್ಮ ಆದಾಯ ಏನು, ವೆಚ್ಚ ಏನು ಅಂತ. ಇವಾಗ ಇಷ್ಟೊಂದು ಇನ್ನೂ ಒಂದು 23,000 ಕೋಟಿ ಬೇಕಲ್ಲ, ಎಲ್ಲಿಂದ ಬರ್ತದೆ ಆದಾಯ? ಯಾವ ಸೋರ್ಸ್ ಇದೆ? ಮತ್ತು ಜನಗಳ ಮೇಲೆ ಇನ್ನು ತೆರಿಗೆ ಹಾಕಿದ್ರೆ ಜನ ಕೈಗೆ ದೊಣ್ಣೆ ತಗೊಂಡು ಹೊಡೆಯೋ ಸ್ಟೇಜಿಗೆ ಬರ್ತಾರೆ. ಅದರಿಂದ ಈ ಘೋಷಣೆ ಏನು ಮಾಡಿದ್ದಾರೆ ಈಗ, ಇವೆಲ್ಲ ಬೋಗಸ್ ಅಂತ ನಾನು ಅನಿಸ್ತೇನೆ. ಯೋಚನೆ ಮಾಡಿ ತಂದಿದ್ದಾರೆ. ಅವ್ರ ಬಡ್ಜೆಟ್ ಹಣ ಹೊಂದಿಸ್ಕೊಳಕ್ಕೆ ಎಲ್ಲೆಲ್ಲಿ ಅವಕಾಶ ಇದೆ ಅದನ್ನು ನೋಡಿ ತಂದಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ತಂದಿದ್ದದ್ದು ಅವೈಜ್ಞಾನಿಕವಾಗಿ ತಂದಿದ್ದಾರೆ. ನಾವೇನು ಬಡ್ಜೆಟ್ ವಿರೋಧಿಗಳಲ್ಲ, ಗ್ಯಾರಂಟಿ ವಿರೋಧಿಗಳಲ್ಲ. ಈಗ ನರೇಂದ್ರ ಮೋದಿಯವರು ರೈತರಿಗೆ 6,000 ರೂಪಾಯಿ ಆಗ್ತಾ ಇದ್ದಾರೆ ಪ್ರತಿ ವರ್ಷ. ನಾವೇನು ಗ್ಯಾರಂಟಿ ಅಂತ ಹೇಳಿದ್ರ? ಯಡಿಯೂರಪ್ಪನವ್ರು ಸೈಕಲ್ ಕೊಟ್ಟರು, ನಾವೇನು ಗ್ಯಾರಂಟಿ ಅಂತ ಹೇಳಿದ್ರ? ಯಡಿಯೂರಪ್ಪನವ್ರು ಭಾಗ್ಯದ ಲಕ್ಷ್ಮಿ ಯೋಜನೆ ಮಾಡಿದ್ರು, 1 ಲಕ್ಷ ರೂಪಾಯಿ ಬಡ ಹೆಣ್ಣು ಮಕ್ಕಳಿಗೆ ಕೊಟ್ಟರು, ನಾವೇನು ಗ್ಯಾರಂಟಿ ಅಂತ ಹೇಳಿದ್ರ? ನಾವು ಯೋಚನೆ ಮಾಡಿ ತಂದಿದ್ರಿ ನಾವು. ಅದಕ್ಕೆ ನಮಗೆ ಬಡ್ಜೆಟಲ್ಲಿ ಯಾವತ್ತೂ ಕೊರತೆ ಬರಲೇ ಇಲ್ಲ. ಬೊಮ್ಮಾಯಿಯವರು ಕಾಂಗ್ರೆಸ್ಗೆ ಹಸ್ತಾಂತರ ಮಾಡುವಾಗ ಅಧಿಕಾರ ನಮ್ಮದು ಸರ್ಪ್ಲಸ್ ಬಡ್ಜೆಟು, ಈಗ ಯಾಕೆ ಓಪ್ಲೆಸ್ ಬಡ್ಜೆಟ್ ಆಗಿದೆ? ಅದಕ್ಕೆ ಉತ್ತರ ಹೇಳಬೇಕು ಕಾಂಗ್ರೆಸ್.